ಇವತ್ತು ಅಪ್ಪಾಜಿ ಅಮ್ಮ ಏನಂದ್ರು ಹೇಳು? ನನ್ನನ್ನೇನಂದ್ರು ಗೊತ್ತಿಲ್ಲ, ನಿನ್ನ ಮಾತ್ರ ಕಮಂಗಿ ಅಂದಿರ್ತಾರೆ. ಇದನ್ನೇ ನೋಡು ಬೇಡ ಅನ್ನೋದು. ಅವರು ನನ್ನ ಮಗ ಅಂದ್ರು, ನಿನ್ನ ಸೊಸೆ ಅಂದ್ರು. ಅದಕ್ಕೇನೀಗ? ಈ ಸಂಬಂಧ ಒಂಥರ ಚೆನ್ನಾಗಿದೆ ಅನ್ಸ್ಲಿಲ್ವಾ ನಿಂಗೆ? ನಿನಗೇನ್ ಅನ್ಸುತ್ತೋ ಗೊತ್ತಿಲ್ಲ, ಆದ್ರೆ ನನ್ಗಂತೂ ಗಂಡ ಹೆಂಡತಿ ರಿಲೇಶನ್ಶಿಪ್ನಲ್ಲೂ ಒಳ್ಳೆ ಕಿಕ್ಕಿದೆ ಅನ್ಸುತ್ತಪ್ಪ. ಯಾಕೋ, ಹೆಂಗಿದೆ ಮೈಗೆ? ಕೋಪ ಮಾಡ್ಕೋಬೇಡ ಅನಘ, ನಾನು ಹೇಳೋದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡು. ನಾವಿಬ್ರು ಫಸ್ಟ್ ಟೈಮ್ ಕಾಲೇಜ್ನಲ್ಲಿ ಮೀಟ್ ಆದಾಗ ಹಾವು ಮುಂಗ್ಸಿದಾರ ಕಿತ್ತಾಡ್ತಾ ಇದ್ವಿ, ಆಮೇಲೆ ಕಾಂಪ್ರಮೈಸ್ ಆದ್ವಿ. ಅದಾದ್ಮೇಲೆ ಹೋಟೆಲ್ಗೆ ಹೋಗಿ ಒಟ್ಟಿಗೆ ಕಾಫಿ ಕುಡಿಯಕ್ಕೆ ಶುರು ಮಾಡಿದ್ವಿ. ನಂತರ ಒಬ್ರನ್ನೊಬ್ರು ಬಿಟ್ಟಿರೋಕ್ ಆಗದೆ ಇರೋ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ಆ ಪೀರಿಯಡ್ ಕಳೆದ್ಮೇಲೆ ಒಟ್ಟಿಗೆ ಪ್ಲಾನ್ ಮಾಡಿ ಕಳ್ತನ ಮಾಡಕ್ ಶುರು ಮಾಡಿದ್ವಿ. ಅದಾದ್ಮೇಲೆ ಏನದಾದ್ಮೇಲೆ? ನಮ್ ರಿಲೇಶನ್ಶಿಪ್ ನಿಂತು ನೀರಾಗ್ಬಿಟ್ಟಿದೆ. ಮಜಾನೇ ಇಲ್ದಿರೋ ಸಪ್ಪೆ ಸಾರಿನ ಊಟದ ತರ ಆಗ್ಬಿಟ್ಟಿದೆ. ಅನಘ, ನಾವ್ಯಾಕೆ ದೊಡ್ಡ ಮನಸ್ಸು ಮಾಡಿ ಆ ಸಪ್ಪೆ ಸಾರಿನ ಊಟಕ್ಕೆ ಉಪ್ಪು ಖಾರ ಹಾಕಿ ರುಚಿಕಟ್ಟಾದ ಅಡಿಗೆ ಮಾಡಬಾರ್ದು? ಸ್ವಲ್ಪ ಬಿಡಿಸಿ ಹೇಳಿದ್ರೆ ಒಳ್ಳೇದು. ಏನೇ ನೀನು ಕಲ್ಸ್ಕೊಟ್ಟು ಬಾಯಲ್ಲಿಟ್ರು ಅಗಿಯೋಕ್ಕಾಗಲ್ಲ ಅಂತೀಯ? ನಾವ್ಯಾಕೆ ಅಪ್ಪ ಅಮ್ಮ ಹೇಳ್ದ ಹಾಗೆ ಮಗ ಸೊಸೆ ಆಗ್ಬಾರ್ದು? ಅಂದ್ರೆ ನಾವ್ಯಾಕೆ ನಿಜವಾದ ಜೋಡಿ ಹಕ್ಕಿಗಳಾಗ್ಬಾರ್ದು? ಮೈ ಮೂಳೆ ಮುರಿದೋಗತ್ತೆ ಮಗನೇ, ಕತ್ತು ಎಗುರೋಗತ್ತೆ ಬಡವ ರಾಸ್ಕಲ್. ನಮ್ಮಿಬ್ರು ಸಂಬಂಧ ಬಿಸ್ನೆಸ್ ವರ್ಗೂ ಮಾತ್ರ ಅಂತ ಅವತ್ತೇ ಹೇಳಿಲ್ವಾ ನಿನ್ಗೆ? ನಿನ್ ಕೆನ್ನೆ ಹೊಡೆದ್ರು ನಂಗೆ ಏನ್ ಬೇಜಾರಿಲ್ಲ, ಆದ್ರೆ ಯಾವುದೇ ಸಂಬಂಧ ಆದ್ರೂ ದಿನದಿಂದ ದಿನಕ್ಕೆ ಬದಲಾಗ್ತಾ ಇರ್ಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ಬಿಸ್ನೆಸ್ ಪಾರ್ಟ್ನರ್ಸ್ಗಳಾಗಿರೋ ನಾವು ಯಾಕೆ ಫ್ರೆಂಡ್ಶಿಪ್ ಗೆರೆ ದಾಟಿ 1 ಇಂಚು ಮುಂದೆ ಬರಕ್ ಟ್ರೈ ಮಾಡಿದ್ರೆ ಕೊಲೆ ಮಗನೇ, ಈ ಮನೇಲಿ ಕೊಲೆ ನಡೆದ್ಬಿಡತ್ತೆ. ಬಾಯಿ ಮುಚ್ಕೊಂಡು ಚಾಪೆನ ಕೆಳಗ್ ಹಾಸ್ಕೊಂಡ್ ಬಿದ್ಕೋ. ಇನ್ನೊಂದ್ಸಲ ಉಸಿರು ತೆಗೆದ್ರೆ ಬೆಳಿಗ್ಗೆ ಹುಟ್ಟೋ ಸೂರ್ಯನ ನೀನ್ ನೋಡಲ್ಲ. ಒಳ್ಳೆ ಸಿಂಡ್ರಲ್ಲ ಕಣೆ ನೀನು, ಮಾತಿನ ಮುಂಚೆನೆ ಕಿರಿಸ್ತಾನೆ ಇರ್ತಾಳೆ. ಏನೋ ಲೈಫಲ್ಲಿ ಒಂಚೂರು ರುಚಿ ಇರ್ಲಿ ಅಂತ. ಪಾತ್ರೆ ಎಲ್ಲ ಉಜ್ಜಿದಾಯ್ತು, ಇನ್ ಬರ್ತೀನಿ. ಮನೆ ಕೆಲಸ ಎಲ್ಲ ಆಯ್ತಾ? ಆಗ್ಲೇ ಎಲ್ಲ ಮಾಡ್ದೆ. ಸರಿ, ನಾಳೆ ಬೇಗ ಬಾ, ನಾನು ಆಫೀಸಿಗೆ ಹೋಗ್ಬೇಕು. ಆಯ್ತಮ್ಮ, ಬರ್ತೀನಿ. ಸರೋಜಮ್ಮ, ಬಾಯ್ಲಿ ಏನ್ ತಗೊಂಡ್ ಹೋಗ್ತಾ ಇದೀಯಾ? ಏನಿಲ್ಲಮ್ಮ. ಏನ್ ಮುಚ್ಚಿಟ್ಕೊಂಡಿರೋದು? ಏನಿಲ್ಲಮ್ಮ. ಏನು ಇಲ್ಲ ಅಂತಾನೆ ಏನೋ ಮುಚ್ಚಿಟ್ಕೊಂಡಿದ್ಯಲ್ಲ, ಏನ್ ತೋರ್ಸೋದು? ಅಯ್ಯ, ತಗೊಳ್ಳಿ. ಬ್ರೆಡ್ ತಗೊಂಡ್ ಹೋಗ್ತಾ ಇದ್ಯಾ? ಅಯ್ಯೋ ಬೇಡ ಬಿಡಿ, ನಾನೇನ್ ತಗೊಂಡ್ ಹೋಗಲ್ಲ. 3 ದಿನದಿಂದ ಮೂಲೆಯಲ್ಲಿ ಬೀಸಾಕಿದ್ರಿ, ಇರುವೆ ಗೊದ್ದ ಮುಚ್ಕೊಂಡು ಹಾಳಾಗ್ತಿತ್ತು. ಇಲ್ಲಿ ಹಾಳಾಗೋ ಬದಲು ನಮ್ಮ ಮನೆ ನಾಯಿಗಾದ್ರೂ ಹಾಕೋಣ ಅಂತ ತಗೊಂಡ್ ಹೋಗ್ತಾ ಇದ್ದೆ. ಈ ಬ್ರೆಡ್ ಎತ್ಕೊಂಡು ಹೋಗೋದು ನಿಮಗೆ ಲಕ್ಷಾಂತರ ರೂಪಾಯಿ ಎತ್ಕೊಂಡು ಹೋದಂಗೆ ಅನ್ಸಿದ್ರೆ ನೀವೇ ಇಟ್ಕೊಳ್ಳಿ. ಯಾರಿಗೆ ಬೇಕು ಈ ಬ್ರೆಡ್? ನಮ್ಮ ಮನೆ ನಾಯಿಗೂ ಬೇಡ. ಸರೋಜಮ್ಮ, ನೀನು ಬ್ರೆಡ್ ತಗೊಂಡ್ ಹೋಗ್ತಾ ಇದೀಯ ಅಂತ ಗೊತ್ತಾಗಿದ್ದಿದ್ರೆ ನಾನು ನಿನ್ನ ಕೇಳ್ತಾನೆ ಇರ್ಲಿಲ್ಲ. ನೀನ್ ಬೇರೆ ಏನೋ ತಗೊಂಡ್ ಹೋಗ್ತಿದ್ಯಾ ಅಂತ ನಾನು ಅನ್ಕೊಂಡೆ. ಅಂದ್ರೆ ಬೇರೆ ಏನ್ ಎತ್ಕೊಂಡು ಹೋಗ್ತಿದ್ದೀನಿ ಅಂತ ನೀವ್ ಅನ್ಕೊಂಡ್ರಿ? ದುಡ್ಡ? ಹೌದು, 1 ಲಕ್ಷ ರೂಪಾಯಿ ದುಡ್ಡು ಮನೇಲಿ ಇಟ್ಟಿದ್ದು ಕಾಣ್ತಾ ಇಲ್ಲ. ಹುಡುಕಿ ಸಾಕಾಯ್ತು, ಎಲ್ಲ ಹುಡುಕಿದ್ರು ಸಿಗ್ಲಿಲ್ಲ. ಅದನ್ನೇ ಯೋಚನೆ ಮಾಡ್ತಿರುವಾಗ ನೀನ್ ಬೇರೆ ಏನೋ ಮುಚ್ಚಿಟ್ಕೊಂಡು ಹೋಗ್ತಿದ್ದೆ. ನೀನ್ ದುಡ್ಡನ್ನೇ ಮುಚ್ಚಿಟ್ಕೊಂಡು ಹೋಗ್ತಿದ್ಯೇನೋ ಅಂತ ನಾನ್ ತಿಳ್ಕೊಂಡೆ. ಓಹೋ, ಅಂದ್ರೆ ನೀವು ನನ್ನನ್ನ ದುಡ್ಡು ಎತ್ಕೊಂಡು ಹೋಗೋ ಕಳ್ಳಿ ಅನ್ಕೊಂಡ್ಬಿಟ್ರಾ? ಹಾಗಲ್ಲ ಸರೋಜಮ್ಮ, ಇಂಥ ಸಂದರ್ಭದಲ್ಲಿ ಯಾರಿಗೆ ಆದ್ರೂ ಯಾರ ಮೇಲಾದ್ರೂ
ಅನುಮಾನ ಬಂದೇ ಬರುತ್ತೆ. ಹೌದೌದು, ನೀವು ದುಡ್ಡು ಕಳ್ಕೊಂಡಾಗೆಲ್ಲ ನನ್ನ ಮೇಲೇನೆ ಅನುಮಾನ ಪಡ್ತಾ ಇರಿ. ಪೊಲೀಸ್ ಗಿಲಿಸ್ಗೂ ಕಂಪ್ಲೇಂಟ್ ಕೊಟ್ಬಿಡಿ. ಯಾರು ಅನುಮಾನ ಪಡ್ತಾರೋ ಅಂತವ್ರ ಮನೆಯಲ್ಲಿ ನಾನು ಸತ್ರು ಕೆಲಸ ಮಾಡೋದಿಲ್ಲ. ನಾಳೆಯಿಂದ ನಿಮ್ ಮನೆ ಕೆಲ್ಸಕ್ಕೆ ನಾನು ಬರೋದಿಲ್ಲ. ಸರೋಜಮ್ಮ, ಹಾಗ್ ಮಾಡ್ಬೇಡ. ದುಡ್ಡು ಕಳ್ಕೊಂಡಿರೋ ಸಂಕಟದಲ್ಲಿ ಎಲ್ಲರ ಮೇಲೂ ಅನುಮಾನ ಪಡೋ ಹಾಗಾಗ್ತಾ ಇದೆ. ದಯವಿಟ್ಟು ನಾಳೆಯಿಂದ ನಿನ್ನ ಪಾಡಿಗೆ ನಿನ್ ಕೆಲ್ಸಕ್ ಬಾ. ಇಲ್ಲಮ್ಮ, ಇಲ್ಲ, ಖಂಡಿತ ನಿಮ್ಮ ಮನೆ ಕೆಲ್ಸಕ್ಕೆ ನಾನು ಬರೋದಿಲ್ಲ. ನಿಮ್ ಕಡೆಯಿಂದ ಕಳ್ಳಿ ಅನ್ಸ್ಕೊಂಡು ನಿಮ್ಮ ಮನೇಲೆ ಕೆಲಸ ಮಾಡುವಷ್ಟು ಗತಿಗೆಟ್ಟವಳಲ್ಲ ನಾನು. ಹೋಗ್ತೀನಿ. ಸರೋಜಮ್ಮ, ಸರೋಜಮ್ಮ. ಆಮೆಯು ಆನೆಯನ್ನ ನುಂಗಿಬಿಡುತ್ತೆ. ಆಮೇಲೆ ಏನಾಯ್ತಪ್ಪ ಅಂದ್ರೆ, ಬೇಡ ಬಾಬಾ, ಬೇಡ. ತಾವು ಫೋನ್ ಕಾಲ್ ಮಾತಾಡಬೇಡಿ. ಇದು US ಕಾಲ್. US ಕಾಲ್ ಆದ್ರೆ ಖಂಡಿತ ಮಾತಾಡಬೇಡಿ. ಯಾಕೆ? ಯಾಕೆಂದ್ರೆ ನಿಮ್ಮ ಎಲ್ಲಾ ಫೋನ್ ಕಾಲ್ಗಳು, ನಿಮ್ಮ ಮಾತುಕತೆ ಎಲ್ಲ ಟ್ಯಾಪ್ ಆಗುತ್ತೆ, ಒಂದ್ ಕಡೆ ರೆಕಾರ್ಡ್ ಆಗ್ತಿದೆ. ಯಾರು ಯಾಕೆ ಹಾಗೆ ಮಾಡ್ತಾರೆ? ನನ್ನ ಜೀವನ ತೆರೆದ ಪುಸ್ತಕದ ಹಾಗೆ. ಇಟ್ಸ್ ಎನ್ ಓಪನ್ ಬುಕ್. ಯಾರು ಏನ್ ಕೇಳಿದ್ರು ಅದನ್ನ ಹೇಳ್ಬಿಡ್ತೀನಿ. ಶಕುಂತಲಾ ನಿಮ್ಮ ಹೆಂಡತಿ, ನಿಖಿಲ್ ನಿಮ್ಮ ಮಗ ಅನ್ನೋ ವಿಚಾರನೂ ಹೇಳ್ತೀರಾ ಬಾಬಾ? ಯಾವ ಶಕುಂತಲ, ಯಾವ ನಿಖಿಲ್? ನಾನು ಆಜನ್ಮ ಬ್ರಹ್ಮಚಾರಿ, ಸರ್ವ ಸಂಘ ಪರಿತ್ಯಾಗಿ. ಈ ಸುಳ್ಳನ್ನ ನೀವು ನಿಮ್ಮ ಇನ್ನಸೆಂಟ್ ಭಕ್ತರಿಗೆ ಹೇಳಿ ಸುಲಭವಾಗಿ ನಂಬಿಸೋ ಹಾಗೆ ನನ್ನನ್ನ ನಂಬಿಸಕ್ಕಾಗಲ್ಲ ವಿನೋದ್ ಕುಮಾರ್ ಅಲಿಯಸ್ ವಿಜ್ಞಾನಾನಂದ ಬಾಬಾ. ಪ್ರತಿಭಾರವರೇ, ಸಾವಿರಾರು ಜನರ ಮನಸ್ಸಿಗೆ ಸಮಾಧಾನವನ್ನ ಕೊಡ್ತಿರೋ ನನ್ನ ಮೇಲೆ ನಿಮಗೆ ಯಾಕೆ ದ್ವೇಷ? ಇದು ದ್ವೇಷ ಅಲ್ಲ. ನೀವು ಯಾವ ಹೆಣ್ಣನ್ನ ಮದುವೆ ಆಗಿ ಅವಳಿಂದ ಪಡಿಬೇಕಾದ ಸಂತೋಷನೆಲ್ಲ ಪಡೆದು ಆಕೆಗೊಂದು ಮಗು ಕೊಟ್ಟು ಆಕೆಯಿಂದ ದೂರವಾಗಿ ಅವಳ ನೆಮ್ಮದಿಯನ್ನ ಹಾಳು ಮಾಡಿ ಅವಳನ್ನ ಸಾಯೋ ಸ್ಥಿತಿಗೆ ತಂದಿದ್ದೀರೋ ಅದನ್ನ ಸರಿ ಮಾಡಿ ನಿಮ್ಮ ಹೆಂಡತಿ ಮಗ ನೆಮ್ಮದಿಯಾಗಿ ಬಾಳೋ ಹಾಗೆ ಮಾಡಿ ಅನ್ನೋದಷ್ಟೇ ನನ್ನ ಒತ್ತಾಯ. ಪ್ರತಿಭಾರವರೇ, ತಮ್ಮ ಗೆಳತಿಗೆ ಸಮಾಧಾನ ಮಾಡಿದ್ದೂ ಆಯಿತು, ಅವಳ ಮಗನಿಗೆ ಉಪದೇಶ ಮಾಡಿದ್ದೂ ಆಯಿತು. ಏನು ಉಪದೇಶ ಮಾಡಿದ್ದೀರಾ ನೀವು? ನೆಗಡಿ ನಿಲ್ಸೋ ಮಹಾಸ್ವಾಮಿ ಅಂದ್ರೆ ಉಸಿರೇ ನಿಲ್ಲಿಸ್ದ ಆಸಾಮಿ ಅಂದ ಹಾಗೆ ಮಾತು ಬಿಟ್ಟಿರೋ ಮಗ ತಾಯಿ ಜೊತೆ ಮಾತಾಡೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಮಗ ತಾಯಿನ ಬಿಟ್ಟು, ಮನೆ ಬಿಟ್ಟು, ಶಾಲೆ ಬಿಟ್ಟು, ಕೊನೆಗೆ ಊರೇ ಬಿಟ್ಟು ಹೋಗೋ ಹಾಗೆ ಮಾಡಿದ್ದೀರಾ ನೀವು. ಪ್ರತಿಭಾರವರೇ, ಯಾರೂ ಸಹ ಯಾರ ಜೊತೆನೂ ಶಾಶ್ವತವಾಗಿ ಇರೋದಿಲ್ಲ. ಎಲ್ಲರೂ ಎಲ್ಲವನ್ನ ಬಿಟ್ಟು ಒಂದು ದಿನ. ಸಾಕು, ನಿಮ್ಮ ಉಪದೇಶ ಕೇಳಕ್ಕೆ ನಾನು ಬಂದಿಲ್ಲ. ನಿಮ್ಮಿಂದ ಆಗಿರೋ ಅನ್ಯಾಯನ ನೀವೇ ಸರಿಪಡಿಸಿ ಅಂತ ಕೇಳಕ್ ಬಂದಿದ್ದೀನಿ. ಅಂದ್ರೆ ನಿಮ್ಮ ಪ್ರಕಾರ ನಾನು ಏನ್ ಮಾಡಬೇಕು ಅಂತ ನಿಮ್ಮ ಅಪೇಕ್ಷೆ? ನನ್ನ ಅಪೇಕ್ಷೆ ಇಷ್ಟೇ. ನಿಮ್ಮ ಮಗ ತನ್ನ ತಂದೆ ಯಾರು ಹೇಳು ಅಂತ ಅವನ ತಾಯಿನ ಪೀಡಿಸ್ತಾ ಇದ್ದಾನೆ. ನೀವು ನಿಮ್ಮ ಹೆಂಡತಿಗೆ ಈ ವಿಚಾರ ಯಾರಿಗೂ ಹೇಳಬಾರ್ದು ಅಂತ ಪ್ರಮಾಣ ಮಾಡಿಸ್ಕೊಂಡಿದ್ದೀರಿ. ಸಮಸ್ಯೆ ಉಂಟಾಗಿರೋದೇ ಇದರಿಂದ. ಈಗ ನೀವು ನಿಮ್ಮ ಹೆಂಡತಿ ಮಗನ್ನ ಒಪ್ಕೊಂಡ್ಬಿಟ್ರೆ ಆಯ್ತು, ತಾಯಿ ಮಗ ಸಮಾಧಾನದಿಂದ ಇರ್ತಾರೆ. ಅದು ಸಾಧ್ಯನೇ ಇಲ್ಲ ಪ್ರತಿಭಾ ಅವರೇ. ನೀವೀಗ ಅದು ಸಾಧ್ಯ ಇಲ್ಲ ಅಂದ್ರೆ ಅದಕ್ಕೆ 2 ಜೀವಗಳು ಬಲಿಯಾಗ್ತವೆ ಬಾಬಾ. ಜಗತ್ತಿನಲ್ಲಿ ಜೀವ ಬಲಿ ಅನ್ನುವಂತಹದ್ದು ತುಂಬಾ ಸಾಮಾನ್ಯವಾದ ಸಂಗತಿ. ಏನಾಗಬೇಕು ಅದು ಹಾಗೇ ಆಗುತ್ತೆ. ಅದನ್ನ ತಪ್ಪಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಹಾಗಾದ್ರೆ ಕೇಳಿ, ನಿಮ್ಮ ಹೆಂಡತಿ ಶಕುಂತಲಾ, ನಿಮ್ಮ ಮಗ ನಿಖಿಲ್ ಮತ್ತು ನಾನು, ನೀವು ಬ್ರಹ್ಮಚಾರಿ ಅಲ್ಲ, ಸಂಸಾರ ಸುಖನ ಅನುಭವಿಸಿದೀರಾ ಅನ್ನೋ ಸತ್ಯನ ಪೇಪರ್ನವ್ರ ಮುಂದೆ, ಟಿವಿ ಚಾನೆಲ್ಗಳ ಮುಂದೆ ಬಯಲು ಮಾಡ್ತೀವಿ. ನಿಮಗೆ ಏನೇನಾಗುತ್ತೋ ಆಗ್ಲಿ, ನಿಮ್ಮ ಸಂಸಾರ ರಹಸ್ಯದ ಕತೆ ಟಿವಿಯಲ್ಲಿ ಬರೋದನ್ನ ನಿಮ್ಮ ದಿವ್ಯ ದೃಷ್ಟಿಯಿಂದ ಅಲ್ಲ
ನಿಮ್ಮ ಸಾಮಾನ್ಯ ಕಣ್ಣುಗಳಿಂದ ನೋಡಿ ಆನಂದ ಪಡಿ. ಬಾಬಾ, ಇದು ನನಗಿರೋ ಅನಿವಾರ್ಯ ಆಯ್ಕೆ. ನಾನೇನು ಬರ್ತೀನಿ. ಪ್ರತಿಭಾ ಅವರೇ ನಿಲ್ಲಿ, ದುಡುಕ್ಬೇಡಿ. ನನಗೆ ಒಂದು 2 ದಿನ ಕಾಲಾವಕಾಶ ಕೊಡಿ. ನೀವು ಹೇಳಿದ್ನ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡಿ ಸಮಸ್ಯೆನ ಬಗೆಹರಿಸ್ತೀನಿ. ಮೀಡಿಯಾ ಹತ್ರ ಹೋಗೋದು ಬೇಡ. ಅವರು ವಿವೇಚನೆ ಇಲ್ಲದೆ ಸುದ್ದಿ ಮಾಡ್ತಾರೆ, ಸತ್ಯನ ಮುಚ್ಚಿಟ್ಟು ಸೆನ್ಸೇಷನ್ ಮಾಡ್ತಾರೆ. ಸರಿ, ಹಾಗಾದ್ರೆ ಒಂದು 2-3 ದಿನ ಕಾಲಾವಕಾಶ ಕೊಡ್ತೀನಿ, ಬರ್ತೀನಿ. ಆದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ ಬಾಬಾ, ನಿಮ್ಮ ಗತಕಾಲದ ಚರಿತ್ರೆನ ತಿರ್ಚೋದಕ್ಕೆ ಪ್ರಯತ್ನ ಪಟ್ರೆ ನಿಮ್ಮ ಬದುಕೇ ತಿರ್ಚೋಗುತ್ತೆ. ನಿಮ್ಮ ಯಾವ ಆಧ್ಯಾತ್ಮಿಕ ಆಟನೂ ನನ್ನ ಹತ್ರ ನಡೆಯೋದಿಲ್ಲ. 3 ದಿನದ ನಂತರ ಮತ್ತೆ ಬರ್ತೀನಿ. ಸಚಿನ್, ಸಚಿನ್, ತಾತ ಇಲ್ಲೋ ಕಾಣಿಸ್ತಾನೆ ಇಲ್ಲ. ನಾನು ಅವ್ರನ್ನ ಹುಡುಕ್ತಾ ಇದ್ದೀನಿ. ಅಜ್ಜಿನ್ ಒಳಗಡೆ ಒಬ್ಬರನ್ನೇ ಬಿಟ್ಟು ಎಲ್ಲಿ ಹೋಗಿದ್ದಾರೆ? ಹೊರಗಡೆ ಹೋಗಿರ್ಬೇಕು, ನೋಡೋಣ ಬಾ. ಸಚಿನ್, ತಾತ ರೇಟ್ ಹೇಳ್ಬಿಟ್ಟು ಅಂತ ಕಾಣುತ್ತೆ. ಇಲ್ಲ, ಸುಮ್ಮನೆ ಬಾರೆ. ಅಪ್ಪಾಜಿ, ಅಪ್ಪಾಜಿ, ಹಬ್ಬ, ಅಪ್ಪಾಜಿ ಹೀಗೆ ಹೆದರ್ಸೋದಾ? ಯಾಕೆ ಹೀಗೆ ತೂಕಡಿಸ್ತಾ ಇದ್ದೀರಾ? ರಾತ್ರಿ ನಿದ್ದೆ ಮಾಡಿಲ್ವಾ? ಹಾಸಿಗೆನ ಕೊಂಡ್ಕೋಬಹುದು, ನಿದ್ರೆನ ಕೊಂಡ್ಕೊಳ್ಳೋಕ್ಕಾಗತ್ತೇನೋ ಮಾನಿಗ? ನನಗೂ ಜಾನಕಿಗೂ ರಾತ್ರೆಲ್ಲ ನಿದ್ರೆನೇ ಇಲ್ಲ. ಆ ಸಾವು ಯಾವಾಗ ಬಂದು ನಮ್ಮನ್ನು ಹೊತ್ಕೊಂಡು ಹೋಗುತ್ತೋ ಅಂತ ಕಾಯ್ತಾ ಇದ್ವಿ. ಛೇ, ಬಿಡ್ತು ಅನ್ನಿ ಅಪ್ಪಾಜಿ, ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಏನಾಯ್ತು ನಿಮ್ಗೆ? ನಾವು ನಿಮ್ ಜೊತೆ ಇರ್ಬೇಕಾದ್ರೆ ಸಾಯೋ ಯೋಚನೆ ಯಾಕೆ ಬಂತಪ್ಪ ನಿಮ್ಗೆ? ನಮಗ್ ಸಾಯೋ ಯೋಚನೆ ಇಲ್ಲ ಮಗಳೇ. ಆದ್ರೆ ರಾತ್ರಿ ನಡೆದ ಆ ಘಟನೆ ನಾವು ಸಾವಿನ ಕಡೆ ಮುಖ ತಿರುಗಿಸಿ ನಿಂತಿರೋದನ್ನ ಸಾರಿ ಸಾರಿ ಹೇಳುತ್ತಮ್ಮ. ರಾತ್ರಿ ಏನಾಯ್ತು ಅಪ್ಪಾಜಿ? ಅದೇ ಆ ರಿಯಲ್ ಎಸ್ಟೇಟ್ ಜನರು ಮತ್ತೆ ಮನೆಗೆ ಬಂದಿದ್ರಮ್ಮ. ಯಾವಾಗ? ನಾವಿಬ್ರು ಮನೇಲಿ ಇದ್ವಲ್ಲ. ಹೌದು, ನೀವಿಬ್ರು ರೂಮ್ನಲ್ಲಿ ಮಲಗಿದ್ರಿ. ಹೊರಗಡೆ ಬಾಗಿಲ ಹತ್ರ ಏನೋ ಶಬ್ದ ಆಯ್ತು ಅಂತ ನೋಡೋಣ ಅಂತ ಹೋದೆ. ನೋಡಿದ್ರೆ ನನ್ನ ಎದುರುಗೆ ನಿಂತಿದ್ರು ಅವರು. ನನ್ ಕೂಗೋದಕ್ಕೂ ಬಿಡದೆ, ಮಾತಾಡೋದಕ್ಕೂ ಬಿಡದೆ ನನ್ನ ಬಾಯಿ ಮುಚ್ಚಿ ಅವರೇ ಮಾತಾಡ್ತಾ ಇದ್ರಮ್ಮ. ನಿನ್ ಮನೆಗೆ ಮಗ ಸೊಸೆ ಬಂದಿದ್ದಾರೆ ಅಂತ ಬೀಗ ಬೇಡ, ಅವ್ರನ್ನ ಹ್ಯಾಂಡಲ್ ಮಾಡೋದು ನಮಗೆ ಗೊತ್ತು ಅಂದ್ರಮ್ಮ. ಆದಷ್ಟು ಬೇಗ ಮನೆ ಖಾಲಿ ಮಾಡದೇ ಇದ್ರೆ ನಿಮ್ ಹೆಣದ ಜೊತೆ ನಿಮ್ ಮಗ ಸೊಸೆ ಹೆಣಾನು ಬೀಳುತ್ತೆ ಅಂತಂದ್ರಮ್ಮ. ನನ್ನ ಮಕ್ಕಳು ನಾವು ಮನೇಲಿ ಇರ್ಬೇಕಾದ್ರೆ ಅಮ್ಮ ಅಪ್ಪನಿಗೆ ಬೆದರಿಕೆ ಹಾಕಿದ ಅಂದ್ಮೇಲೆ ತಕ್ಷಣ ಇದಕ್ಕೆ ಏನಾದ್ರೂ ಪರಿಹಾರ ಹುಡುಕ್ಬೇಕು. ಏನ್ ಮಾಡೋದು? ಹಾ ಅಪ್ಪಾಜಿ, ಆ ಪರೋಡಿ ನನ್ನ ಮಕ್ಕಳು ನಿಮ್ ಮೇಲೆ ಇಷ್ಟೊಂದು ಹೆದರಿಕೆ ಬೆದರಿಕೆ ಹಾಕ್ತಾ ಇದಾರಲ್ಲ, ಇದಕ್ಕೆಲ್ಲ ಕಾರಣ ಈ ಆಸ್ತಿ ನಿಮ್ ಹೆಸರಲ್ಲಿ ಇರೋದು. ಅಪ್ಪಾಜಿ, ಇಮಿಡಿಯೇಟ್ ಆಗಿ ಈ ಆಸ್ತಿನ ಬೇರೆಯವ್ರ ಹೆಸರಲ್ಲಿ ಮಾಡ್ಬಿಡಿ. ಯಾರಾದ್ರೂ ಯಂಗ್ಸ್ಟರ್ ಹೆಸರಲ್ಲಿ ಮಾಡ್ಬಿಡಿ. ಅಂದ್ರೆ ನಿಮ್ಮ ಮಗನ ಹೆಸರು ಮಾಡ್ಬಿಡಿ ಅಂತಿದ್ದಾಳೆ ಅಲ್ವಾ ಅನಘ? ಅವನಿಗೆ ಈ ಆಸ್ತಿಯಲ್ಲಿ ಇಂಟ್ರೆಸ್ಟು ಇಲ್ಲ, ನಮ್ಮ ಬಗ್ಗೆ ಆಸಕ್ತಿನೂ ಇಲ್ಲ. ಹಾಗಾದ್ರೆ ಏನ್ ಮಾಡೋದು? ಬೇರೆ ಇನ್ಯಾರ ಹೆಸರಿಗೆ ನಿಮ್ಮ ಆಸ್ತಿನ ಬರಿಬಹುದು? ನೀವೊಂದ್ ಕೆಲಸ ಮಾಡ್ಬೋದು, ನಿಮ್ಮ ಆಸ್ತಿನ ಸಚಿನ್ ಹೆಸರಿಗೆ ಬರಿಬಹುದು. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬೇಕಿದ್ರೆ ನಿಮ್ಮ ಆಸ್ತಿನ ಅನಘ ಹೆಸರಿಗೂ ಬರಿಬಹುದು. ಅವಳು ನನಗಿಂತ ಇಂಟೆಲಿಜೆಂಟು. ನಿಮ್ಮ ಆಸ್ತಿನ ಸೇಫ್ ಆಗಿ ನೋಡ್ಕೊಂತಾಳೆ.
ಅಪ್ಪಾಜಿ, ತಪ್ಪು ತಿಳ್ಕೊಬೇಡಿ. ಇರೋ ಆಪ್ಷನ್ನ ಹೇಳಿದ್ವಿ ಅಷ್ಟೇ. ನಿಮಗಿಷ್ಟ ಇಲ್ಲ ಅಂದ್ರೆ ಏನು ಬೇಡ, ಎಲ್ಲ ಹಾಗೆ ಇರ್ಲಿ. ಇಲ್ಲ ಇಲ್ಲ, ನಾನು ಈ ಆಸ್ತಿನ ಯಾರ ಹೆಸರಿಗೂ ಬರೆಯೋಕ್ಕಾಗಲ್ಲ, ಯಾರ ಹೆಸರಿಗೂ ಮಾಡೋಕ್ಕಾಗಲ್ಲ. ಆಗಲ್ಲ ಆಗಲ್ಲ. ಕೆಲಸ ಸಲೀಸಾಗಿ ಆಗತ್ತೆ ಅನ್ಕೊಂಡ್ರೆ ಕಾಂಪ್ಲಿಕೇಟ್ ಮಾಡ್ತಾ ಇದೆಯಲ್ಲ. ಸಾಯೋ ಕಾಲ ಬಂದ್ರು ಆಸ್ತಿ ಮೇಲಿನ ಮೋಹ ಇನ್ನೂ ಹೋಗಿಲ್ಲ ನಿನಗೆ. ಏನಮ್ಮ ಮೇಘ, ಏನಿದು? ಯಾಕೆ ಹಿಂಗೆಲ್ಲ ಹರಡಿದೆ? 1 ಲಕ್ಷ ಮಾವ, 1 ಲಕ್ಷ ಹಾರ್ಡ್ ಕ್ಯಾಶು ಇಟ್ಟ ಜಾಗದಿಂದ ಮಾಯ ಆಗಿದೆ. ಏನಮ್ಮ ಹೇಳ್ತಿದ್ಯಾ? ಇಡೀ ಮನೆ ಜಾಲಾಡ್ದೆ, ಆದ್ರೆ ದುಡ್ಡು ಮಾತ್ರ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಮುಂಚೆ ಆದ್ರೆ ಅನಗ ಇದ್ಲು, ಅವಳೇನಾದ್ರು ತಗೊಂಡ್ಲಾ ಅಂತ ಅವಳನ್ನ ಕೇಳ್ಬೋದಾಗಿತ್ತು. ಈಗ ಅವಳು ಮನೆಗ್ ಬರ್ತಾ ಇಲ್ಲ. ದುಡ್ಡು ಯಾರು ಎತ್ಕೊಂಡಿದ್ದಾರೆ ಅನ್ಕೊಳ್ಳೋದು ಗೊತ್ತಾಗ್ತಾನೆ ಇಲ್ಲ ಮಾವ. ಅವ್ರು ಬೇರೆ ದುಡ್ಡು ಎಲ್ಲಿದ್ಯೋ ಹುಡ್ಕೊಡು, ನನ್ಗೇನು ಕಾರಣ ಹೇಳ್ಬೇಡ ಅಂತ ಹೇಳ್ತಾ ಇದ್ದಾರೆ. ನಾನು ಏನ್ ಮಾಡ್ಲಿ? ಅಲ್ಲಮ್ಮ, ಅಷ್ಟೊಂದು ದುಡ್ಡು ಎಲ್ಲಿಟ್ಟಿದೆ? ಬೀರುಲೇ ಇಟ್ಟಿದ್ದೆ ಮಾವ. ಅದು ನ್ಯೂಸ್ ಪೇಪರ್ ಅಲ್ಲಿ ಕಟ್ಟಿ ಜೋಪಾನವಾಗಿ ಇಟ್ಟಿದ್ದೆ. ಏನಂದೆ? ನ್ಯೂಸ್ ಪೇಪರ್ ಅಲ್ಲಿ ಕಟ್ಟಿಟ್ಟಿದ್ಯಾ? ಹೌದು. ಹೇಗಿತ್ತು ಅದು? ಆಕಾರದಲ್ಲಿ ಬ್ರೆಡ್ ಶೇಪ್ ಅಲ್ಲಿ ಇತ್ತ? ಹೌದು ಮಾವ. ಯಾಕೆ? ಒಂದು ನಿಮಿಷ. ನೋಡಮ್ಮ, ಇದೇನ ಆ ಕಟ್ಟು ಅಂತ ನಾನು ಬಿಚ್ಚಿ ನೋಡಿಲ್ಲ. ಅರೆ, ಇದೆ ಮಾವ, ಅದು ಇದೆ. ಅದು ಇದೆ ಮಾವ, ಇದೆ. ಅದು ಇದೆಲ್ಲಿತ್ತು? ನಮ್ಮ ಬೇರೂಲಿಟ್ಟಿದ ಹಣ ನಿಮ್ಮ ಹತ್ರ ಹೇಗ್ ಬಂತು? ಅಮ್ಮ, ಅದು ಅವತ್ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ತಾತಂಗ್ ಹೇಳಿ ನಿಮ್ ರೂಮಿಗೆ ಹೋಗಿದ್ನಲ್ಲ, ಅಲ್ಲಿ ಬೀರು ಓಪನ್ ಮಾಡಿ ಬಟ್ಟೆ ತಗೊಳಕ್ ಹೋದಾಗ ಬೀರು ಕೆಳಗಡೆ ಬಂಡಲ್ ಬಿದ್ದಿತ್ತು. ಇದೇನು ಅಂತ ತಗೊಂಡ್ ನೋಡ್ದೆ, ಗೊತ್ತಾಗ್ಲಿಲ್ಲ. ಅದಕ್ಕೆ ಇದನ್ ತಾತನ ಹತ್ರ ತಗೊಂಡೋಗಿ, ತಾತ ಇದೇನ್ ಬ್ರೆಡ್ ಅಂತ ಕೇಳ್ದೆ. ನಾನು ಅದರ ವೇಟ್ ನೋಡಿ, ಇಲ್ಲಮ್ಮ ಇದು ಬ್ರೆಡ್ ಇರೋಕ್ ಸಾಧ್ಯ ಇಲ್ಲ, ಇದು ಬೇರೆ ಏನೋ ಅಂತಂದೆ. ನಾನು ತಾತ ಇದ್ರಲ್ಲಿ ಆಟ ಆಡ್ಲಾ ಅಂತ ಕೇಳ್ದೆ. ನಾನು ಬೇಡಮ್ಮ, ಇದು ಬೇರೆಯವರ ವಸ್ತು, ಅದನ್ನು ಅವರ ಅನುಮತಿ ಇಲ್ಲದೆ ಮುಟ್ಟೋದು ತಪ್ಪು ಅಂತಂದೆ. ಅದಕ್ಕೆ ನಾನು, ತಾತ ಇದನ್ನ ನೀವೇ ಇಟ್ಕೊಳ್ಳಿ, ಅಪ್ಪ ಅಮ್ಮ ಬಂದ್ಮೇಲೆ ನೀವೇ ಅವ್ರಿಗೆ ಕೊಡಿ ಅಂತ ಹೇಳ್ದೆ. ನಾನು ಹಾಗೆ ಅಂದ್ಕೊಂಡು ವರ್ಷ ಕೊಟ್ಟಿದ್ದ ಕಟ್ಟನ್ನ ಒಳಗೆ ಎತ್ತಿಟ್ಟೆ. ಮತ್ತೆ ನಾವು ಬಂದಾಗ ಯಾಕೆ ಕೊಡ್ಲಿಲ್ಲ ನೀವು ಇದನ್ನ ನಮ್ಗೆ? ನೀನೇ ಹೇಳ್ತಿರ್ತೀಯಲ್ಲಮ್ಮ, ನನಗೆ ಮರವು ಅಂತ. ವಯಸ್ಸಾಯ್ತು, ಹಾಳಾದ್ದು ಮರೆತು ಬಿಟ್ಟೆ. ಈಗ ನಿನ್ನ ಪರದಾಟ ನೋಡಿ ನೆನಪಾಯ್ತು, ತಂದೆ. ಈ ನಿಮ್ ಮರವಿಂದ ನಾವ್ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ವಿ ಗೊತ್ತಾ? ಈ ಹಣ ಕಾಣದೇ ಇದ್ರಿಂದ ನಾನ್ ಎಷ್ಟು ಬೈಸ್ಕೊಂಡಿದೀನಿ ಗೊತ್ತಾ? ಸಾರಿ. ಸಾರಿ ಕೇಳ್ಬಿಟ್ರೆ ನಾನ್ ಬೈಸ್ಕೊಂಡಿರೋದೆಲ್ಲ ವಾಪಸ್ ಹೋಗ್ಬಿಡತ್ತಾ? ನಿಮಗೆ ನನ್ ಕಂಡ್ರೆ ಒಂಥರ ಕುದಿ, ಅದಕ್ಕೆ ಬೇಕು ಬೇಕು ಅಂತಾನೆ ಹೀಗೆಲ್ಲ ಮಾಡಿರ್ತೀರಾ. ಎಷ್ಟು ದಿವಸದಿಂದ ಇಂಥ ಸಮಯಕ್ಕೋಸ್ಕರ ಕಾಯ್ತಿದ್ರೋ ಏನೋ, ಕೊನೆಗೂ ನಿಮ್ ಆಸೆ ತೀರಿಸ್ಕೊಂಡ್ಬಿಟ್ರಲ್ಲ. ಈಗ ತೃಪ್ತಿ ಆಯ್ತಾ? ಈಗ ನಿಮ್ ಹೊಟ್ಟೆ ತಣ್ಣಗಾಯ್ತಾ? ಮಾತಾಡ್ಬೇಡಿ ನೀವು. ಮೇಘ, ತಪ್ಪು ಮಾಡಿರೋಳು ನೀನು. ಅಪ್ಪಂಗೆ ಯಾಕೆ ಬೈತಿದ್ಯಾ? ರೀ, ದುಡ್ಡು ಕಳ್ದೋಗಿದೆ ಅಂತ ಎಷ್ಟು ಟೆನ್ಷನ್ ಆಗಿದ್ವಿ ನಾವು. ನಿಮ್ಮ ಅಪ್ಪ ಇದನ್ನ ತಮ್ಮ ರೂಮಲ್ಲಿ ಇಟ್ಕೊಂಡು ಹಾಯಾಗಿ ಇದ್ಬಿಟ್ಟಿದ್ದಾರೆ. ಮೊದಲನೇದಾಗಿ ಬೀರುಲಿ ಸೇಫ್ ಆಗಿರ್ತಕ್ಕಂಥ ಹಣನ ಕೆಳಗೆ ಬೀಳಿಸಿದ್ದು ನೀನು ತಪ್ಪು. ಇಷ್ಟೊಂದು ಹಣನ ಬೇಜವಾಬ್ದಾರಿಯಿಂದ ಕೆಳಗೆ ಹಾಕಿದವಳು ನೀನು. ಇದನ್ನ ಜೋಪಾನ ಮಾಡಿದ್ದು ಅಪ್ಪ. ಅವ್ರಿಗೆ ಯಾಕೆ ಬೈತೀಯಾ? ಇನ್ನು ಮೇಲಾದ್ರೂ ರೆಸ್ಪಾನ್ಸಿಬಲ್ ಆಗಿರೋದನ್ನ ಕಲಿ. ನಿನ್ನ ಕೈಲಿ ಜೋಪಾನ ಮಾಡೋಕ್ಕಾಗಿಲ್ಲ ಅಂದ್ರೆ ನನ್ನ ಕೈಲಿ ಕೊಡು, ನಾನು ಎತ್ತಿಡ್ತೀನಿ. ಅಪ್ಪ, ಐ ಆಮ್ ವೆರಿ ಸಾರಿ ಅಪ್ಪ. ನಿಮ್ದಲ್ದಿರೋ ತಪ್ಪಿಗೆ ನೀವು ಅನ್ಸ್ಕೋಬೇಕಾಯ್ತು. ರಾವಣ, ನೀನು ನನ್ನ ಯೋಚನೆ ಮಾಡಬೇಡ.
ನನ್ನ ವಿಚಾರಕ್ಕೆ ಗಂಡ ಹೆಂಡತಿ ಜಗಳ ಆಡ್ಬೇಕು. ಸಾರಿ ತಾತ, ಇದೆಲ್ಲ ಆಗಿದ್ ನನ್ನಿಂದ ನೀವು ಬಯಸ್ಕೊಳ್ಬೇಕಾಯ್ತು. ನನ್ನನ್ನು ಕ್ಷಮಿಸ್ಬಿಡಿ. ನಿನ್ನಿಂದೇನು ಅಲ್ಲಮ್ಮ, ನಾನೇ ಸ್ವಲ್ಪ ಎಡವಟ್ಟು ಮಾಡಿಬಿಟ್ಟೆ. ಮತ್ತೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಏನು ಯೋಚನೆ ಮಾಡ್ತಿದ್ದೀನಿ ಅಂದರೆ, ಕೆಲವು ಸಲ ಒಳ್ಳೇದು ಮಾಡೋಕೆ ಹೋದ್ರು ಕೆಟ್ಟದಾಗತ್ತಲ್ಲ, ಯಾಕೆ ಅಂತ.